ಇವತ್ತಿನ ಈ ಸೋಪನ ನೀತಿ ಕಥೆ ಏನಪ್ಪಾ ಅಂತಂದ್ರೆ ಕಾಗೆ ಮತ್ತು ನರಿ. ಒಂದೂರಲ್ಲಿ ಒಂದು ಕಾಗೆ ಇತ್ತಂತೆ. ಎಲ್ಲಿಂದಲೋ ಒಂದು ರೊಟ್ಟಿ ಕತ್ಕೊಂಡ್ ಬಂದು ಮರದ ಮೇಲೆ ಕೂತಿತ್ತಂತೆ. ಇದನ್ನ ನೋಡಿದ ನರಿ ಕಾಗೆ ಹತ್ರ ಏನಾದ್ರೂ ಮಾಡಿ ರೊಟ್ಟಿ ಕಿತ್ಕೋಬೇಕಲ್ಲಪ್ಪ ಅಂತ ಹೊಂಚಾಕೊಂಡ್ ಬರುತ್ತೆ. ಕಾಗೆಗೆ ಹೇಳುತ್ತಂತೆ, ಕಾಗೆ ಅಣ್ಣ ನಿನ್ ಧ್ವನಿ ಎಷ್ಟ್ ಚೆನ್ನಾಗಿದೆ, ಒಂದೇ ಒಂದ್ಸತಿ ಹಾಡ್ತೀಯಾ ಅಂತ. ಕಾಗೆ ಹಾಡೋಕ್ ಬಾಯಿ ತೆಗಿತಂತೆ, ರೊಟ್ಟಿ ಕೇಳಕ್ ಬೀಳ್ತಂತೆ, ನರಿ ಎತ್ಕೊಂಡು ಓಡೋಯ್ತಂತೆ. ಈ ಕಾಗೆಯನ್ನ ನಾವು ಅನ್ಕೊಳ್ಳೋಣ, ಈ ನರಿಗಳನ್ನ ನಮ್ಮ ಹತ್ರ ಬರುವಂತಹ ಜನಗಳು ಅಂತ ಅನ್ಕೊಳ್ಳೋಣ. ಆ ಕಾಗೆ ಬಾಯಲ್ಲಿತ್ತಲ್ಲ ರೊಟ್ಟಿ, ಅದು ನಮ್ಮ ರಹಸ್ಯಗಳು, ಗುಟ್ಟುಗಳು ಅಥವಾ ನಮ್ಮ ಹತ್ರ ಇರೋ ಹಣ ಅಂತ ಅನ್ಕೊಳ್ಳೋಣ. ಈ ನರಿ ಅಂತವ್ರು ಬಂದಾಗ, ಅವರು ನಮ್ಮನ್ನ ಪುಸಲಾಯಿಸಿದಾಗ ನಾವು ನಮ್ಮ ಗುಟ್ಟುಗಳನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಅಥವಾ ಅವ್ರು ಏನೋ ಒಂದ್ 4 ಒಳ್ಳೆ ಮಾತಾಡಿದ್ರು ಅಥವಾ ನೈಸ್ ಮಾಡಿದ್ರು ನಿಮಗೆ ಅಂತ ಹೇಳಿ ಅವ್ರು ಕೇಳಿದಾಗೆಲ್ಲ ಸಾಲ ಕೊಡಬಾರ್ದು.